ಅಂತೂ ಇಂತೂ ಗದ್ದಲದಲ್ಲೇ ದ್ವೇಷ ಭಾಷಣದ ವಿಧೇಯಕಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ. ಸದನದಲ್ಲಿ ದ್ವೇಷ ಭಾಷಣ ವಿಧೇಯಕಕ್ಕೆ ಗದ್ದಲ ಕೋಲಾಹಲ ಜೋರಾಗಿತ್ತು. ಆಡಳಿತ ಪಕ್ಷದ ವಿರುದ್ಧ ವಿಪಕ್ಷ ನಾಯಕರು ವಾಗ್ದಾಳಿಯನ್ನ ನಡೆಸ್ತಲೇ ಇದ್ರು. ಇದರ ನಡುವೆ ಜಿ ಪರಮೇಶ್ವರ್ ಅವರು ವಿಧೇಯಕ ವಿವರಣೆಯನ್ನ ಗದ್ದಲದ ನಡುವೆಯೇ ಪ್ರಸ್ತಾಪ ಮಾಡಿದ್ದಾರೆ. ಪರಮೇಶ್ವರ್ ಅವರ ವಿವರಣೆಯ ವೇಳೆ ವಿಪಕ್ಷದ ನಾಯಕರೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ರು. ಅಂತೂ ಇಂತೂ ಈ ಫಿಶ್ ಮಾರ್ಕೆಟ್ ರೀತಿಯಲ್ಲಿ ವಿಪಕ್ಷದವರು ಆಡ್ತಾ ಇದ್ರು. ವಿಧೇಯಕಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈ ಬಿಲ್ನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಮಾಡಲಾಗಿದೆ. ಇದರಲ್ಲಿ ಬೇಲಿಲ್ಲ, ಏನಿದ್ರು ಡೈರೆಕ್ಟ್ ಜೈಲಿಗೆ ತಳ್ಳದೆ. ಎಮರ್ಜೆನ್ಸಿ ತಂದವರಿಂದ ನಾವು ಇನ್ನೇನ್ ನಿರೀಕ್ಷೆ ಮಾಡಕ್ ಸಾಧ್ಯ ಆಗುತ್ತೆ? ಇಂಥ ಕಾನೂನು ಮಾಡುವಾಗ ಎಚ್ಚರಿಕೆಯಿಂದ ತರಬೇಕು. ಇದು ನಾಳೆ ನಿಮಗೆ ತಿರುಗುಬಾಣ ಆಗುತ್ತೆ, ನೋಡ್ತಾ ಇರಿ ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ, ಕಿಡಿಕಾರಿದ್ದಾರೆ. 2 ವರ್ಷ ಮಾತ್ರ ನಿವೃತ್ತಿರಿ, ಆಮೇಲೆ ಹೊಸ ಸರ್ಕಾರ ಬರುತ್ತೆ, ಆಲೋಚನೆ ಮಾಡಿ ಬಿಲ್ ತರಬೇಕು ನೀವು ಅಂತ ವಿಪಕ್ಷ ನಾಯಕ ಅಶೋಕ್ ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಭೈರತಿ ಸುರೇಶ್, ಸುನೀಲ್ ಕುಮಾರ್ ನಡುವೆ ಏಕವಚನದಲ್ಲಿ ವಾಕ್ಸಮರ ಕೂಡ ನಡೀತು. ಸದನದಲ್ಲಿ ಕರಾವಳಿಯವರು ಬೆಂಕಿ ಹಚ್ಚೋರು ಅಂತ ಭೈರತಿ ಸುರೇಶ್ ಹೇಳಿದ್ರು. ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂತೆ ಭೈರತಿ ಸುರೇಶ್ಗೆ ಕರಾವಳಿ ಶಾಸಕರೆಲ್ಲರೂ ಕೂಡ ತಿರುಗಿಬಿದ್ರು. ಏನೇ ಆಗ್ಲಿ, ಅಂತೂ ಇಂತೂ ಮಸೂದೆ ಪಾಸ್ ಆಗಿದೆ. ಈ ದ್ವೇಷ ಭಾಷಣದ ವಿಧೇಯಕ ಕಳೆದ 1 ವಾರದಿಂದ ಸದ್ದಾಗ್ತಾ ಇತ್ತು. ನಾವು ಕೂಡ ನಿಮ್ ಗಮನಕ್ಕೆ ತಂದಿದ್ವಿ. ದ್ವೇಷ ಭಾಷಣ ಮಾಡೋರಿಗೆ ಇಂತಿಷ್ಟು ವರ್ಷಗಳ ಜೈಲು, ಇಂತಿಷ್ಟು ವರ್ಷಗಳ ಫೈನ್ ಕಟ್ತೀವಿ, ಫೈನ್ ಹಾಕ್ತೀವಿ. ಎಲ್ಲೂ ಕೂಡ ದ್ವೇಷ ಭಾಷಣ ಯಾರ ಕಡೆಯಿಂದಲೂ ಆಗ್ಕೂಡ್ದು. ಅಂಡ್ ಲಿಂಗಕ್ಕೆ ಸಂಬಂಧಪಟ್ಟಂತೆ, ಭಾಷೆಗೆ ಸಂಬಂಧಪಟ್ಟಂತೆ ಹಿಂಗೆ ಕೆಲವೊಂದು ರೂಲ್ಸ್ ಗಳಿದೆ ಈ ಮಸೂದೆಯಲ್ಲಿ. ಗದ್ದಲ ಆಯ್ತು, ತರಬೇಡಿ, ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡಿ, ಚರ್ಚೆ ಮಾಡಕ್ ಅವಕಾಶ ಕೊಡಿ ಅಂತ ಕೇಳಿದ್ರು ವಿರೋಧ ಪಕ್ಷದವರು. ಬಟ್ ಆ ಗದ್ದಲದ ನಡುವೆಯೇ ಮಸೂದೆ ಪಾಸ್ ಆಗಿದೆ ಇವಾಗ. ಸೊ ಇದಿಷ್ಟು ಇವತ್ತಿನ ಸೆಷನ್ ನ ಅಪ್ಡೇಟ್. ಒಂದನೇ ಖಂಡ ಹೆಸರು ಮಾನ್ಯ ಸಚಿವರು, ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ದ್ವೇಷ ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 20 ಸಾಲ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುರೇಶ್ ಸುಮ್ನೇರಪ್ಪ. ಕರಾವಳಿ ಬೆಂಕಿ ಹಾಕಿದೆ, ಕರಾವಳಿ ಈ ಬೆಂಕಿ ಹಾಕಕ್ ಹೊರಟದಷ್ಟೇ. ನೀವೆಲ್ಲ ಮುಂಚೆ 5 ಜನ ಎದ್ದಿದ್ಕತ್ತೀರಪ್ಪ. ಅಶೋಕ್ ಖಂಡ್ರೆ ಸಭಾಧ್ಯಕ್ಷರೇ, ಅಶೋಕ್ ಖಂಡ್ರೆ ಈಲ್ಡ್ ಆಗವ್ರೆ. ಅವ್ರ ಯಾಕೆ 5 ಜನ? ಅವ್ರ 5 ಜನ ಯಾಕೆ ಕರಾವಳಿಯಲ್ಲಿ ನೆಮ್ಮದಿಯಾಗಿದ್ದಾರೆ? ನಿಮ್ಗೆ ಭಯ ಇದೆ? ಇಲ್ಲ ಬೆಂಕಿ ಹಾಕಕ್ ಹೊರಟದ್ ನೀವೆಲ್ಲ. ಮತ್ತು ದ್ವೇಷ ಭಾಷಣನೇ ಅದೆರಡು ಒಂದೇ ಆಗೋದಿಲ್ಲ. ಅಲ್ಲ, ನೀವು ಹೇಳಿದ್ರಲ್ಲ ದ್ವೇಷ ಅಪರಾಧ ಅಂತ ಕನ್ನಡದಲ್ಲಿ ಎಲ್ಲಿದೆ? ಯಾವ ದ್ವೇಷ? ಹೌದು, ದ್ವೇಷ ಅಪರಾಧ ಅಂತ ಇರೋದು ಹೇಟ್ ಕ್ರೈಮ್. ಗೂಗಲ್ ಟ್ರಾನ್ಸ್ಫರ್ ಅಷ್ಟೇ. ನಾನು ದ್ವೇಷ ಅಪರಾಧ ವರ್ಡ್ ಯಾವ್ದು? ನಾನು ಇದನ್ನ ಡಿಕ್ಷನರಿಗೆ ಹೋಗಿ ನೋಡಿ ಹೇಳಿರೋದು. ನಾನು ಡಿಕ್ಷನರಿಗೆ ಹೋಗಿದ್ದೀನಿ. ಇದನ್ನ ಡಿಕ್ಷನರಿಯಲ್ಲಿ ಎಲ್ಲೂ ಈ ಪದ ಕಾಣಿಸಿಲ್ಲ. ಅದಕ್ಕೆ ಕೇಳಿದ್ದೀನಿ ನಿಮ್ಮನ್ನ. ಇದ್ರೆ ಹುಡ್ಕೊಡಿ ಕನ್ನಡ ಡಿಕ್ಷನರಿಯಲ್ಲಿ. ಯಾವುದೇ ಭಾಷಣ ಮಾಡಿದ್ರು ಹೋಗಿ ನೋಡ್ಬೇಕು. ಆ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದರಿಂದ ಸಮಾಜಕ್ಕೇನು ಒಳ್ಳೇದಾಗಲ್ಲ. ಯಾರನ್ನೋ ಟಾರ್ಗೆಟ್ ಮಾಡಬೇಡಿ. ನಾಳೆ ಇದು ತಿರುಗುಬಾಣ ನಿಮಗೂ ಆಗುತ್ತೆ. ತಿರುಗುಬಾಣ. ಎಚ್ಚರಿಕೆ ಇರ್ಬೇಕು. ಇಂಥ ಕಾನೂನು ಮಾಡಬೇಕಾದ್ರೆ ನಿಮ್ಮ ವಿರುದ್ಧ ಮಾತಾಡುವ ಕಟ್ಟಾಕ್ಲಿಕ್ಕೆ ಹೋಗ್ತೀರಾ ನೀವು? ಓಕೆ, ಮೋರ್ ಡೀಟೇಲ್ಸ್ ನಮ್ಮ ಕ್ರೈಮ್ ಬ್ಯೂರೋದ ಪ್ರೈಮ್ ಕಲೀಗ ಮಾರುತಿ ನೀಡ್ತಾರೆ. ಮಾರುತಿ, ಇದೀಗ ಅಂತೂ ಇಂತೂ ಮಸೂದೆಯ ಬಿಲ್ ಪಾಸ್ ಆಗಿದೆ. ಫಿಶ್ ಮಾರ್ಕೆಟ್ಗಿಂತ ಕಡೆಯಾಗಿತ್ತು. ಪ್ರಸ್ತಾವನೆ ಓಕೆ ಅನ್ನೋರು ಜೋರಾಗಿ ಹೇಳಿ ಅಂತ ಇದ್ದಾರೆ. ನಮಗೆ ಸ್ಪೀಕರ್ ಮಾತು ಕೂಡ ಕೇಳ್ದಲೇ ಇರೋ ರೀತಿಯಲ್ಲಿ ವಿಪಕ್ಷದವರೆಲ್ಲರೂ ಕೂಡ ಟಾಂಗ್ ಕೊಡ್ತಾ ಇದ್ರು. ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ ಏನೇನಾಯ್ತು, ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ.
ವಿದ್ಯಾ, ಕಳೆದ ವಾರ ಇದೇ ಬಿಲ್ ಅನ್ನ ವಿಧಾನಸಭೆಯಲ್ಲಿ ಮಂಡನೆ ಮಾಡುವಂತ ಒಂದು ಸಂದರ್ಭದಲ್ಲಿ ಮೈಕ್ ಕೈ ಕೊಟ್ಟಿತ್ತು. ಹೀಗಾಗಿ ವಿಧಾನಸಭೆಯಲ್ಲಿದ್ದಂತಹ ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರಿಗೆ ಈ ವಿಧೇಯಕ ಪ್ರಸ್ತಾಪ ಮಂಡನೆ ಮಾಡಿದ್ರ ಅನ್ನುವಂಥದ್ದು ಕೂಡ ಗೊತ್ತಾಗ್ಲಿಲ್ಲ. ಕೊನೆ ಕ್ಷಣದಲ್ಲಿ ಎಚ್ಚೆತ್ತುಕೊಂಡು ಬೇಡ ಬೇಡ ಅನ್ನುವಂತಹ ಒಂದು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ಬಿಜೆಪಿಯ ಶಾಸಕರು ಅವತ್ತು ವ್ಯಕ್ತಪಡಿಸಿದರು. ಅದಾದ ಬಳಿಕ ಒಂದು ವಾರಗಳ ಕಾಲ ಈ ವಿಧೇಯಕವನ್ನ ಚರ್ಚೆ ಮಾಡೋದಕ್ಕೆ ಪರ್ಯಾಲೋಚನೆಗೆ ಸರ್ಕಾರ ತೆಗೆದುಕೊಳ್ಳಿಲ್ಲ. ಇನ್ನೇನು ನಾಳೆ ಅಧಿವೇಶನ ಅಧಿಕೃತವಾಗಿ ಮುಕ್ತಾಯ ಆಗ್ತಿದೆ, ಇನ್ನೊಂದು ದಿನ ಮಾತ್ರ ಬಾಕಿ ಇದೆ. ಇವತ್ತು ಸಾಲು ವಿಧೇಯಕಗಳನ್ನ ಪಾಸ್ ಮಾಡಿಕೊಳ್ಳುವಂತ ಒಂದು ಕೆಲಸ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಎರಡೂ ಕಡೆನೂ ಕೂಡ ಸರ್ಕಾರ ಮಾಡ್ತಾ ಇದೆ. ಈ ನಡುವೆ ಇವತ್ತು ಬೆಳಗ್ಗೆ ಪರ್ಯಾಲೋಚನೆಗೆ ಈ ವಿಚಾರವನ್ನು ತೆಗೆದುಕೊಂಡಾಗ ಪರಮೇಶ್ವರ್ ಅವರು ಎದ್ದು ನಿಂತಾಗಲೇ ವಿರೋಧ ಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಹಾಗೂ ಬಿಜೆಪಿಯ ಇಡೀ ಎಲ್ಲಾ ಶಾಸಕರು ಕೂಡ ಈ ವಿಧೇಯಕವನ್ನು ವಿರೋಧ ಮಾಡಿದ್ರು. ಕಾರಣ ಇಷ್ಟೇ, ದ್ವೇಷ ಭಾಷಣ ಅಂದ್ರೆ ಏನು ಅನ್ನುವಂಥದ್ದನ್ನ ಮೊದಲು ಹೇಳಿ. ಯಾಕಂತ ಹೇಳಿದ್ರೆ ರಾಜಕೀಯ ಭಾಷಣಗಳು ಮಾಡುವಂತ ಒಂದು ಸಂದರ್ಭದಲ್ಲಿ ಸಹಜವಾಗಿ ಒಂದಷ್ಟು ವಿಚಾರಗಳನ್ನು ಹೇಳುವಂತದ್ದು ನಿಜ. ಜೊತೆಗೆ ಬಿಜೆಪಿಯವರು ಹೇಳ್ತಾ ಇರುವಂತಹ ಬಿಜೆಪಿಯವರು ಅರ್ಥ ಮಾಡ್ಕೊಂಡಿರೋದು ಹೇಗಿದೆ ಅಂತ ಹೇಳಿದ್ರೆ ಈ ವಿಧೇಯಕವನ್ನ ತರ್ತಾ ಇರುವಂತದ್ದು ನೇರವಾಗಿ ಹಿಂದೂ ಪರ ಸಂಘಟನೆಗಳನ್ನ ಟಾರ್ಗೆಟ್ ಮಾಡಿ, ಹಿಂದೂ ಪರ ಸಂಘಟಕರು ಮಾಡುವಂತ ಒಂದು ಭಾಷಣ ಆಗಿರ್ಬೋದು, ಅವರನ್ನ ಟಾರ್ಗೆಟ್ ಮಾಡಿ ತರ್ತಿದ್ದಾರೆ ಅನ್ನುವಂಥದ್ದು. ಇದರ ಹಿಂದೆ ಕೇವಲ ಪರಮೇಶ್ವರ್ ಮತ್ತೆ ಸಿದ್ದರಾಮಯ್ಯರು ಯೋಚನೆ ಅಷ್ಟೇ ಅಲ್ಲ, ಇಡೀ ಹೈಕಮಾಂಡ್ ಯೋಚನೆ ಇದೆ ಅನ್ನುವಂಥದ್ದನ್ನ ಬಿಜೆಪಿ ಶಾಸಕರು ಹೇಳ್ತಾ ಇರುವಂತದ್ದು. ಇದು ನಮಗಷ್ಟೇ ಸಮಸ್ಯೆ ಆಗೋದಿಲ್ಲ. ನೀವು ಇನ್ನೆರಡು ವರ್ಷನೋ 2.5 ವರ್ಷನೋ ಅಧಿಕಾರವನ್ನ ಮಾಡಿ ಹೋಗ್ಬೋದು, ತದನಂತರ ನಮ್ಮ ಸರ್ಕಾರ ಬಂದೇ ಬರುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತೀರಾ, ಇದು ನಿಮಗೆ ಮುಳುವಾಗುತ್ತೆ ಅನ್ನುವಂತ ಒಂದು ಎಚ್ಚರಿಕೆ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ವಿಧಾನಸಭೆಯಲ್ಲಿ ಈ ವಿಚಾರವನ್ನ ಪರ್ಯಾಲೋಚನೆ ಮಾಡುವಂತ ಒಂದು ಸಂದರ್ಭದಲ್ಲಿ ಬಿಜೆಪಿಯ ಶಾಸಕರು ಒಕ್ಕೊರಲಿಂದ ಇದನ್ನ ವಿರೋಧ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಒಂದು ವೇಳೆ ಚರ್ಚೆ ಮಾಡಿ ಇದನ್ನ ವಿರೋಧ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂತ ಒಂದು ರೀತಿಯಲ್ಲೂ ಕೂಡ ವಿಧಾನಸಭೆಯ ಮೊಗಸಾಲೆಯಲ್ಲಿ, ವಿರೋಧ ಪಕ್ಷದ ಮೊಗಸಾಲೆಯಲ್ಲಿ ಆಗಿದ್ದು ನಿಜ. ಯಾಕಂತ ಹೇಳಿದ್ರೆ ಗದ್ದಲದ ನಡುವೆ ಸಹಜವಾಗಿ ಧ್ವನಿಮತದ ಮೂಲಕ ಆಡಳಿತಾರೂಢ ಪಕ್ಷವಾಗಿರುವಂತಹ ಕಾಂಗ್ರೆಸ್ಗೆ ಈ ಬಿಲ್ ಪಾಸ್ ಮಾಡ್ಕೊಳ್ಳೋದು ದೊಡ್ಡ ಸಾಹಸ ಆಗಿರಲಿಲ್ಲ. ಆದ್ರೆ ಚರ್ಚೆ ಮಾಡುವಂತ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಯಾವ ರೀತಿಯಾಗಿ ಕಿವಿಡಬೇಕಾಗುತ್ತೋ ಆ ರೀತಿಯಾಗಿ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರ ಆದಿಯಾಗಿ ಬಿಜೆಪಿ ಎಲ್ಲಾ ಶಾಸಕರು ಮಾಡಬಹುದಾಗಿತ್ತು. ಆ ಅವಕಾಶವನ್ನ ಬಿಜೆಪಿಯ ಶಾಸಕರು ಬಳಸ್ಕೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಅವರು ಕೂಡ ಏಕಾಏಕಿ ಒಂದೇ ಸಲ ಇದನ್ನ ಆಕ್ಷೇಪ ವ್ಯಕ್ತಪಡಿಸಿದಾಗ ಸಹಜವಾಗಿ ಈ ಬಿಲ್ಗೆ ಸರಿಯಾಗಿ ಸಾಥ್ ವಿಪಕ್ಷಗಳಿಂದ ಸಿಗೋದಿಲ್ಲ ಅಂತ ಯಾವಾಗ ಕ್ಲೂ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವ್ರಿಗೆ ಗೊತ್ತಾಯ್ತು, ಇದನ್ನ ಪಾಸ್ ಮಾಡಿಕೊಡಿ ಅನ್ನುವಂತ ಒಂದು ಮನವಿಯನ್ನ ಸ್ಪೀಕರ್ ಅವ್ರಿಗೂ ಮಾಡಿದ್ರು. ಸ್ಪೀಕರ್ ಅವರು ಆಡಳಿತ ಮತ್ತು ವಿಪಕ್ಷ ಶಾಸಕರ ನಡುವೆ ನಡೀತಾ ಇದ್ದಂತಹ ವಾಕ್ ಸಮರವನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಆಗಲಿಲ್ಲ. ಹೀಗಾಗಿ ಆದಷ್ಟು ಬೇಗ ಇದನ್ನ ಮುಕ್ತಾಯ ಮಾಡಿದ್ರೆ ನಮಗೆ ಸಮಸ್ಯೆ ಬಗೆಹರುತ್ತೆ ಅನ್ನುವಂತ ಒಂದು ರೀತಿಯಲ್ಲಿ ಸ್ಪೀಕರ್ ಅವರು ಯೋಚನೆ ಮಾಡಿದ್ರು. ಹೀಗಾಗಿ ಯಾವುದೇ ಚರ್ಚೆ ಇಲ್ಲದೆ ವಿಧಾನಸಭೆಯಲ್ಲಿ ಈ ಬಿಲ್ ಅನ್ನ ಪಾಸ್ ಮಾಡಿದ್ರು. ಆ ಸಂದರ್ಭದಲ್ಲಿ ಸದನದ ಬಾವಿಗಿಳಿದು ವಿಪಕ್ಷ ಶಾಸಕರು ಪ್ರತಿಭಟನೆಯನ್ನ ಮಾಡಿದ್ರು. ತದ ಬಳಿಕ ಸ್ಪೀಕರ್ ಖಾದರ್ ಅವರ ಕಚೇರಿಯಲ್ಲಿ ಆಡಳಿತ ಪಕ್ಷದ ನಾಯಕರನ್ನ ಕರೆದು, ಅದೇ ರೀತಿ ವಿರೋಧ ಪಕ್ಷದ ನಾಯಕರನ್ನು ಕೂಡ ಕರೆದು ಇದಕ್ಕೆ ಸಂಬಂಧಪಟ್ಟಂತ ಒಂದು ಸಂಧಾನ ಸಭೆಯನ್ನು ಮಾಡಿದ್ರು. ಸಂಧಾನ ಸಭೆಯಲ್ಲೂ ಕೂಡ ಬಿಜೆಪಿ ಶಾಸಕರು ಇದನ್ನ ಸಲಹಾ ಸಮಿತಿ ಕೊಡಿ ಅಂತ. ಆದ್ರೆ ಒಮ್ಮೆ ಪಾಸ್ ಆದಂತಹ ಒಂದು ಬಿಲ್ ಅನ್ನ ಸಲಹಾ ಸಮಿತಿಗೆ, ಸದನ ಸಮಿತಿಗೆ ಕೊಡೋದಕ್ಕೆ ಆಗೋದಿಲ್ಲ. ಸದನ ಸಮಿತಿಗೆ ಕೊಡಿ ಅಂತ ಒತ್ತಾಯ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಆ ಬಿಲ್ ಪಾಸ್ ಆಗೋದಕ್ಕೂ ಮೊದಲೇ ಮಾಡಬೇಕಾಗಿತ್ತು. ಈ ವಿಚಾರದಲ್ಲೂ ಕೂಡ ಇವತ್ತು ಬಿಜೆಪಿ ಶಾಸಕರು ಸರಿಯಾಗಿ ಪ್ಲಾನ್ ಮಾಡಲಿಲ್ಲ ಅಂತ ಕಾಣಿಸುತ್ತೆ. ಹೀಗಾಗಿ ಇದರಲ್ಲೂ ಕೂಡ ಫೇಲ್ ಆದ್ರು. ಈಗ ಬಿಜೆಪಿ ಮುಂದಿರುವಂತಹ ಆಪ್ಷನ್ ಏನು ಅಂತ ಹೇಳಿದ್ರೆ ವಿಧಾನಸಭೆಯಲ್ಲಂತೂ ಅವ್ರಿಗೆ ಶಕ್ತಿ ಇಲ್ಲ, ಆದ್ರೆ ವಿಧಾನ ಪರಿಷತ್ತಲ್ಲಿ ಇವತ್ತಿಗೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಶಕ್ತಿ ಇದೆ. 38 ಶಾಸಕರ ಸಂಖ್ಯಾಬಲ ಇದೆ, ಅವರನ್ನು ಕೂಡ ಸೇರ್ಕೊಂಡ್ರೆ. ಹೀಗಾಗಿ ಅಲ್ಲಿ ಒಂದು ವೇಳೆ ಇವತ್ತೇ ಈ ಬಿಲ್ ಬಂದಿದೆ ಆದ್ರೆ ಇವತ್ತು ನಾಳೆ ಬರಲೇಬೇಕು. ಯಾಕಂತ ಹೇಳಿದ್ರೆ ನಾಳೆ ಮುಕ್ತಾಯ ಆಗ್ತಿದೆ, ಅಲ್ಲಿ ಈ ಬಿಲ್ ಅನ್ನ ಬೀಳಿಸಬೇಕು ಅನ್ನುವಂತ ಒಂದು ಸೂಚನೆ ಈಗಾಗಲೇ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೊಟ್ಟಿದ್ದಾರೆ. ಬಹುತೇಕ ಅಲ್ಲಿ ಈ ಬಿಲ್ ಅನ್ನ ಬೀಳಿಸುವಂತ ಒಂದು ಪ್ರಯತ್ನ ಬಿಜೆಪಿ ಮಾಡುವಂತಹ ಸಾಧ್ಯತೆಗಳು ಇದಾವೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ. ಮೆಜಾರಿಟಿ ಕಾಂಗ್ರೆಸ್ಗೆ ಇದ್ದಿದ್ರಿಂದ ಬಿಜೆಪಿಗೂ ಗೊತ್ತಿತ್ತು ಅದು ಬಿಲ್ ಪಾಸ್ ಆಗುತ್ತೆ ಅಂತ. ಬಟ್ ಬಿಜೆಪಿ ಅವರ ತಕರಾರು ಏನು ಅಂದ್ರೆ ಈ ಬಿಲ್ ಏನಿದೆ ಇದು ಒಂದು ಗುಂಪನ್ನ, ಒಂದು ಧರ್ಮವನ್ನ ಟಾರ್ಗೆಟ್ ಮಾಡಕೂಡ್ದು ಅನ್ನುವಂಥದ್ದು ಅವರ ಸ್ವರವಾಗಿತ್ತು. ಅಂತೂ ಇಂತೂ ಬಿಲ್ ಪಾಸ್ ಮಾಡಿದ್ದಾರೆ ವಿಧಾನಸಭೆಯಲ್ಲಿ.